ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇವತ್ತು ಸಾಯಂಕಾಲ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಈ ದುರಂತಕ್ಕೆ ಇಡೀ ದೇಶವೇ ಒಂದು ಕ್ಷಣ ಮರುಗೋದಕ್ಕೆ ಪ್ರಾರಂಭಿಸಿಬಿಟ್ಟಿದೆ. ಅಮಾಯಕ ವಿದ್ಯಾರ್ಥಿಗಳು 15 ಜನ ಜೀವಂತವಾಗಿ ಸುಟ್ಟು ಕರಕಲಾಗಿರುವಂತಹ ಒಂದು ಅಮಾನವೀಯ ಘಟನೆ. ಅಷ್ಟಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು, ಈ ದುರಂತ ಸಂಭವಿಸೋದಕ್ಕಾದ್ರೂ ಕಾರಣ ಏನು, ಅಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣವೇನು, ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದೇನು, ಜೊತೆಗೆ ಅಲ್ಲಿ ಆಗಿದ್ದಾದ್ರೂ ಏನು, ಈ ಒಂದು ದುರಂತದಿಂದ ಪರಿಹಾರ ಸಿಕ್ಕಿದ್ದಾದ್ರೂ ಏನು, ಈ ಎಲ್ಲದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ದುರಂತಗಳು ನಡೆದು ಹೋಗಿ ಬಿಡ್ತಾ ಇದ್ದಾವೆ. ಇದ್ರೆ ಕಳೆದ 15 ದಿನಗಳ ಆಸುಪಾಸಿನಲ್ಲೂ ಕೂಡ ಇಂತಹದ್ದೇ ಒಂದು ದುರಂತ ದೆಹಲಿಯ ಹೋಟೆಲ್ ಒಂದರಲ್ಲಿ ನಡೆದು ಹೋಗಿಬಿಟ್ಟಿತ್ತು. ಆ ಭೀಕರ ದುರಂತದಲ್ಲಿಯೂ ಕೂಡ ಅನೇಕ ಜನರು ಸಾವನ್ನಪ್ಪಿ ಬಿಟ್ಟಿದ್ರು. ಇದೀಗ ಅದೇ ಮಾದರಿಯ ದುರಂತ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಸಂಭವಿಸಿ ಬಿಟ್ಟಿದೆ. ಈ ದುರಂತದಲ್ಲಿ 15 ಜನ ಅಮಾಯಕ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಎಂತವರಿಗೂ ಕೂಡ ಒಂದು ಕ್ಷಣ, ಎಂತ ಹೃದಯವನ್ನು ಕೂಡ ಒಂದು ಕ್ಷಣ ತಲ್ಲಣಗೊಳಿಸುವಂತ ದುರಂತ ಇದಾಗಿದೆ. ಸ್ನೇಹಿತರೆ, ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ಆಸುಪಾಸು ಒಂದು ಘೋರ ದುರಂತವೇ ಸಂಭವಿಸಿಬಿಡುತ್ತೆ. ಪ್ರತಿದಿನದಂತೆ ಕೋಚಿಂಗ್ ಸೆಂಟರ್ನಲ್ಲಿ ತರಗತಿ ಕೇಳುತ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಈ ಕಟ್ಟಡವೇ ಮೃತ್ಯು ರೂಪವಾಗಿ ಬಿಡುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಕೇವಲ 5 ನಿಮಿಷದಲ್ಲಿ ಇಡೀ ಕಟ್ಟಡದಲ್ಲಿ ದಟ್ಟವಾದ ವಿಷಕಾರಿ ಹೊಗೆ ತುಂಬಿಕೊಂಡು ಬಿಡುತ್ತೆ. ಹೊರಗೆ ಹೋಗುವ ದಾರಿ ಎಲ್ಲವೂ ಕೂಡ ಮುಚ್ಚೋಗಿ ಬಿಡುತ್ತೆ. ಪ್ರಾಣ ಉಳಿಸಿಕೊಳ್ಳಲು ದಿಕ್ಕು ತೋಚದ ವಿದ್ಯಾರ್ಥಿಗಳು ಕಿಟಕಿ ಗಾಜುಗಳನ್ನ ಹೊಡೆದು ಮೇಲಿನ ಅಂತಸ್ತುಗಳಿಂದ ಕೆಳಗೆ ಜಿಗಿಯೋದಕ್ಕೆ ಪ್ರಾರಂಭಿಸ್ತಾರೆ. ಈ ಒಂದು ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ NDRF ಆಗಿರಬಹುದು, SDRF ಸಿಬ್ಬಂದಿಗಳಾಗಿರಬಹುದು, ಎಲ್ಲರೂ ಕೂಡ ಬಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಆದರೆ ದುರಂತದಲ್ಲಿ 15 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಪ್ರತ್ಯಕ್ಷದರ್ಶಿಗಳು ಮತ್ತು ಅಗ್ನಿಶಾಮಕ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಟ್ಟಡದ ಕೆಳಭಾಗದಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಳ್ಳಬಿಡುತ್ತೆ. ಬೇಸ್ಮೆಂಟ್ ನಲ್ಲಿರುವಂತಹ AC ಘಟಕದಲ್ಲಿ ಉಂಟಾದಂತಹ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಬೆಂಕಿ ದುರಂತವೇ ಸಂಭವಿಸಿಬಿಡುತ್ತೆ. ಇನ್ನು ನೆಲ ಮಹಡಿಯಲ್ಲಿ ಪೆಟ್ ಶಾಪ್ ಮತ್ತು ಕ್ಲಿನಿಕ್ ಇದ್ದ ಕಾರಣ ಅಲ್ಲಿ ಸುಲಭವಾಗಿ ಬೆಂಕಿ ಹತ್ತಿಕೊಂಡು ಬಿಡುತ್ತೆ. ಇದರಿಂದಾಗಿ ಬೆಂಕಿ ಕ್ಷಣಾರ್ಧದಲ್ಲಿ ಮೇಲಿನ ಮಹಡಿಗಳಿಗೂ ಕೂಡ ವ್ಯಾಪಕವಾಗಿ ಬಿಡುತ್ತೆ. 3 ಅಂತಸ್ತಿನ ಈ ಒಂದು ಮಹಡಿಯಲ್ಲಿ ಅಥವಾ 3 ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ನಲ್ಲಿ 2ನೇ ಮತ್ತು 3ನೇ ಅಂತಸ್ತಿನಲ್ಲಿ ಪರಿಸ್ಥಿತಿ ತೀರಾ ದಯನೀಯವಾಗಿ ಬಿಡುತ್ತೆ. ಈ ಒಂದು ಬಿಲ್ಡಿಂಗ್ ನಲ್ಲಿ ಲರ್ನಿಂಗ್ ಸ್ಪೇಸ್ ಎಂಬ ಲೈಬ್ರರಿ ಕಮ್ ಕೋಚಿಂಗ್ ಸೆಂಟರ್ ಒಂದು ಇರುತ್ತೆ. ಅದರ ಪಕ್ಕದಲ್ಲಿಯೇ ಹೆಡ್ ಆಫರ್ ಸ್ಟುಡಿಯೋ ಎಂಬ ಅನಿಮೇಷನ್ ಮತ್ತು 3D ಗೇಮಿಂಗ್ ಸ್ಟುಡಿಯೋ ಒಂದು ಇರುತ್ತೆ. ಮುಖ್ಯ ಮೆಟ್ಟಿಲುಗಳ ದಾರಿಯಲ್ಲಿ ಬೆಂಕಿ ಆವರಿಸ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಮೇಲಿನ ಮಹಡಿಯಲ್ಲೇ ಸಿಲುಕಿಕೊಂಡು ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿ ಸಂಭವಿಸಿದಂತ ದುರಂತವನ್ನ ನಿಜಕ್ಕೂ ನಾವು ಹೇಗೆ ಹೇಳಿದ್ರು ಕೂಡ ಕಡಿಮೆ. ಅಲ್ಲಿ ಅನುಭವಿಸ್ತಾ ಇರುವಂತ ನೋವು, ಅಲ್ಲಿ ಆಗ್ತಾ ಇರುವಂತ ಸಾವು ನಿಜಕ್ಕೂ ಅದಕ್ಕೆ ಸಂಬಂಧಪಟ್ಟವರು ಅನುಭವಿಸ್ತಾ ಇರುವಂತ ಆ ಒಂದು ಆಕ್ರಂದನ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಯಾರು ಕೂಡ ಭರಿಸೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಇಲ್ಲಿ ಆ ಬಿಲ್ಡಿಂಗ್ ನವರು ಮಾಡುವಂತ ದುರಂತ, ಅಲ್ಲಿ ಮಾಡುವಂತ ಒಂದಿಷ್ಟು ಚಟುವಟಿಕೆಗಳು, ಅಲ್ಲಿನ ನಿರ್ಲಕ್ಷ್ಯತನದಿಂದಾಗಿ ಇಂತಹ ದುರಂತಗಳು ನಡೆದೋಗಿ ಬಿಡ್ತಾ ಇದ್ದಾವೆ. ಇನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಏನಾಗಿತ್ತು ಅಂತ ಹೇಳಿ, ಅಸಲಿಗೆ ಅಲ್ಲಿ ನಡೆದದ್ದಾದ್ರೂ ಏನು, ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದಾದ್ರೂ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ, ಇಲ್ಲಿನ ಕಿರಿದಾದ ರಸ್ತೆ ಮತ್ತು ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ದ ವಾಹನಗಳೇ ದೊಡ್ಡ ಸಮಸ್ಯೆ ಆಗಿ ಬಿಟ್ಟಿದ್ದಾವೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಒಂದು ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳು ವೇಗವಾಗಿ ಬರ್ತಾ ಇರ್ತವೆ. ಆದ್ರೆ ಆ ಒಂದು ಏರಿಯಾದಲ್ಲಿ ಅಥವಾ ಆ ಒಂದು ಬಿಲ್ಡಿಂಗ್ ಪಕ್ಕದಲ್ಲಿ ಈ ಒಂದು ವಾಹನಗಳ ಪಾರ್ಕಿಂಗ್ ಇದೆಯಲ್ಲ, ನಿಜಕ್ಕೂ ಇದೊಂದು ಹೊಗೆ ದಟ್ಟವಾಗಿ ಬೆಳೆಯೋದಕ್ಕೆ, ಬೆಂಕಿ ಅತಿ ಹೆಚ್ಚಾಗೋದಕ್ಕೆ ಅದೆಲ್ಲವೂ ಕೂಡ ಕಾರಣ ಅಂತ ಹೇಳಿ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆ ವಾಹನಗಳು 5 ನಿಮಿಷ ಮುಂಚಿತವಾಗಿ ಬಂದಿದ್ರೆ ಹಲವು ಜೀವಗಳು ಉಳಿತಾ ಇದ್ದು ಏನೋ. ಆದ್ರೆ ಕಟ್ಟಡದ ಹಿಂಭಾಗದ ತುರ್ತು ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಲಾಗಿತ್ತು. ಮಕ್ಕಳಿಗೆ ಓಡಿ ಹೋಗಲು ಯಾವುದೇ ರೀತಿಯಾದಂತಹ ದಾರಿಯೂ ಕೂಡ ಇರಲಿಲ್ಲ. ಜೊತೆಗೆ ಅಗ್ನಿಶಾಮಕ ವಾಹನ ಬಂದಂತ ಸಂದರ್ಭದಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಲಾಗಿತ್ತು. ವಾಹನಗಳು ಕೂಡ ಈ ಒಂದು ಬಿಲ್ಡಿಂಗ್ ಸಮೀಪ ಬಂದು ಬೆಂಕಿಯನ್ನ ಆರಿಸೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಆ ಒಂದು ದುರಂತದಲ್ಲಿ ಅನೇಕ ಸಾವು ನೋವುಗಳು ಆಗಿಬಿಡ್ತವೆ. ಸ್ನೇಹಿತರೆ, ಇನ್ನು ದುರಂತದ ತೀವ್ರತೆ ಅರಿವಾಗುತ್ತಿದ್ದಂತೆ ಬೃಹತ್ ಜಂಟಿ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಲಾಗುತ್ತೆ. ಹೈಡ್ರಾಲಿಕ್ ಪ್ಲಾಟ್ಫಾರ್ಮ್ ವಾಹನಗಳು ಸೇರಿದಂತೆ 14ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸ್ತವೆ. ಆದರೆ ಹೊಗೆ ತುಂಬಿದ ಕಾರಿಡಾರ್ಗಳ ಒಳಗೆ ಹೋಗುವುದು ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ಒಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಇನ್ನು ಅಗ್ನಿಶಾಮಕ ದಳಗಳಾಗಿರಬಹುದು, NDRF ತಂಡಗಳಾಗಿರಬಹುದು, ಅಲ್ಲಿರುವಂತಹ ಸಿಬ್ಬಂದಿಗಳು, ಸ್ಥಳೀಯರು ಅವರೆಲ್ಲರೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲರೂ ಕೂಡ ಗಾಯಾಳುಗಳನ್ನ ತಕ್ಷಣವೇ ಗ್ರೀನ್
ಕಾರಿಡಾರ್ ಮೂಲಕ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಟ್ರಾಮಾ ಸೆಂಟರ್ಗೆ ರವಾನೆ ಕೂಡ ಮಾಡ್ತಾರೆ. ಆದರೆ ಆಸ್ಪತ್ರೆಯಿಂದ ಬಂದ ಸುದ್ದಿ ಅತ್ಯಂತ ದುಃಖಕರವಾಗಿತ್ತು. KGMU ಟ್ರಾಮಾ ಸೆಂಟರ್ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಅಮಿಯಾ ಅಗರ್ವಾಲ್ ಅವರು 15 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ತೆರಳುವಷ್ಟರಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಅಧಿಕೃತ ಮಾಹಿತಿಯನ್ನು ಕೂಡ ದೃಢಪಡಿಸಿಬಿಟ್ಟಿದ್ರು. ಹೆಚ್ಚಿನ ಸಾವುಗಳು ಬೆಂಕಿಯ ಗಾಯಗಳಿಗಿಂತ ಹೆಚ್ಚಾಗಿ ದಟ್ಟವಾದ ವಿಷಕಾರಿ ಹೊಗೆಯನ್ನ ಉಸಿರಾಡುವುದರಿಂದ ಉಂಟಾದ ಉಸಿರುಗಟ್ಟುವಿಕೆಯಿಂದ ಸಾವು ಸಂಭವಿಸಿದೆ ಅಂತ ಹೇಳಿ ಅನೇಕ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ 5 ವಿದ್ಯಾರ್ಥಿಗಳು ICUವಿನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವರಲ್ಲಿ 2 ಮೇಲಿನ ಮಹಡಿಯಿಂದ ಜಿಗಿದ ಕಾರಣ ಬೆನ್ನು ಮೂಳೆ ಮತ್ತು ಮೂಳೆ ಮುರಿದಿರುವ ತೀವ್ರ ಗಾಯಗಳು ಆಗಿದ್ದಾವೆ ಅಂತ ಹೇಳಿ ವೈದ್ಯರು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಘೋರ ದುರಂತದ ಸುದ್ದಿಯನ್ನು ಕೇಳ್ತಾ ಇದ್ದ ಹಾಗೆ ಸರ್ಕಾರವು ಕೂಡ ಒಂದು ಕ್ಷಣ ದಿಗ್ಭ್ರಮೆ ಆಗಿಬಿಡುತ್ತೆ. ಎಂಥ ದುರಂತ ನಡೆದು ಹೋಗಿಬಿಡ್ತು, ಎಂಥ ಒಂದು ಅವಿವೇಕಿತನ ನಡೆದು ಹೋಗಿಬಿಡ್ತು ಅಂತ ಹೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಲಕ್ನೋಗೆ ಮರಳಿ ಬಿಡ್ತಾರೆ. ಈ ಘಟನೆಯ ಕುರಿತು ತನಿಖೆ ನಡೆಸಲು ಅವರು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವುದೇ ಅಧಿಕೃತ ಸುರಕ್ಷತಾ ಪ್ರಮಾಣ ಪತ್ರ ಇಲ್ಲದೆ ಈ ವಾಣಿಜ್ಯ ಕಟ್ಟಡದಲ್ಲಿ ಕೋಚಿಂಗ್ ಸೆಂಟರ್ ಹೇಗೆ ನಡೆಯುತ್ತಿತ್ತು ಎಂಬುದನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಆದೇಶವನ್ನು ಕೂಡ ನೀಡಿದ್ದಾರೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ತುರ್ತು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಸಾರ್ವಜನಿಕರು ಮತ್ತು ಸುರಕ್ಷತಾ ಕಾರ್ಯಕರ್ತರು ಕೇವಲ ಹಣದ ಪರಿಹಾರದಿಂದ ಜೀವವನ್ನು ಮರಳಿ ತರಲು ಸಾಧ್ಯವಿಲ್ಲ. ಮೂಲಭೂತ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಕಟ್ಟಡದಲ್ಲಿ ಅನೇಕ ರೀತಿಯಾದಂತಹ ಲೋಪದೋಷಗಳು ಇದ್ದಾವೆ. ಆರಂಭದಲ್ಲಿ ಒಂದೇ ಒಂದು ನಿರ್ಗಮ ದಾರಿಯನ್ನು ಕೂಡ ಮಾಡಲಾಗಿತ್ತು ಮತ್ತು ಅಕ್ರಮ ಒಳಾಂಗಣ ಬದಲಾವಣೆ ಕೂಡ ಮಾಡಲಾಗಿತ್ತು. ಯಾವುದೇ ಅಗ್ನಿಶಾಮಕ ಉಪಕರಣಗಳಿಲ್ಲದೆ ಇರುವಂತದ್ದು ಕೂಡ ಒಂದು ದೊಡ್ಡ ದುರಂತವೇ ನಡೆದು ಹೋಗೋದಕ್ಕೆ ಕಾರಣ ಕೂಡ ಆಗಿಬಿಟ್ಟಿತ್ತು. ಇನ್ನು ಮುಚ್ಚಲ್ಪಟ್ಟ ತುರ್ತು ದಾರಿ ಕೂಡ ಈ ಒಂದು ದುರಂತ ನಡೆದು ಹೋಗೋದಕ್ಕೆ ಅಲ್ಲಿನ ಅನಧಿಕೃತವಾಗಿ ಮತ್ತು ಕಾನೂನು ಬಾಹಿರವಾಗಿ ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಸುರಕ್ಷಿತವಾಗಿ ಆ ಬಿಲ್ಡಿಂಗ್ ಅನ್ನ ಕಟ್ಟಡ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಬಿಲ್ಡಿಂಗ್ ನ ಓನರ್ ಆಗಿರಬಹುದು, ಆ ಕೋಚಿಂಗ್ ಸೆಂಟರ್ ನ ಮಾಲೀಕರಾಗಿರಬಹುದು, ಅವರೆಲ್ಲರ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗುವಂತ ಸಾಧ್ಯತೆ ಮೇಲ್ನೋಟಕ್ಕೆ ನಡೀತಾ ಇದೆ. ಸ್ನೇಹಿತರೆ, ಅದೇನೇ ಇರಬಹುದು, ಇಂಥದ್ದೊಂದು ದುರಂತ ಲಕ್ನೋದಲ್ಲಿ ನಡೆದು ಹೋಗಿಬಿಟ್ಟಿದೆ. ಈ ಒಂದು ಲಕ್ನೋದಲ್ಲಿ ನಡೆದಂತ ದುರಂತ ಇಡೀ ದೇಶದಾದ್ಯಂತ ಆಕ್ರೋಶ ಭರಿತರಾಗಿಸ್ತಾ ಇದೆ. ಜೊತೆಗೆ ಒಂದಿಷ್ಟು ಕಣ್ಣೀರನ್ನ ತರಿಸ್ತಾ ಇದೆ. ಅಮಾಯಕ 15 ಜೀವಗಳು ಇದೀಗ ಬಲಿ ಆಗಿಬಿಟ್ಟಿದ್ದಾವೆ. 5 ಜೀವಗಳು ಬದುಕು ಸಾವಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾವೆ. ಸ್ನೇಹಿತರೆ, ಎಂತವರಿಗೂ ಕೂಡ ಈ ಒಂದು ದುರಂತವನ್ನ ಕೇಳಿದ ಬಳಿಕ ಒಂದು ಕ್ಷಣ ನೋವಾಗಿ ಬಿಟ್ಟಿರುತ್ತೆ. ಅಮಾಯಕ 15 ಜನರ ಬಲಿ ಆಗಿಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ಕಲಿಬೇಕಾಗಿರುವಂತಹ ಪಾಠ ಸಾಕಷ್ಟಿದೆ. ನಾವು ಹಣದ ಆಸೆಗಾಗಿ ಅಥವಾ ಇನ್ಯಾವುದೋ ಮೋಹಕ್ಕೆ ಸಿಲುಕಿ ಈ ರೀತಿಯಾದಂತಹ ಅನಧಿಕೃತ ಬಿಲ್ಡಿಂಗ್ ಗಳನ್ನ ನಡೆಸಿ ಅಥವಾ ಬಿಲ್ಡಿಂಗ್ ಗಳನ್ನ ಕಟ್ಟಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು ಅಥವಾ ಇನ್ಯಾವುದೋ ವ್ಯವಹಾರಗಳನ್ನು ಮಾಡೋದ್ರಿಂದ ಅದರಿಂದ ಸಾವು ನೋವುಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅಮಾಯಕರು ಬಲಿ ಹಾಕ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸುತ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.